ಏನು ಸಮಸ್ಯೆ ಇಲ್ಲ, ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ. ಅದು ಇರಲಿ, ಅದೆಲ್ಲವನ್ನು ಸರಿಪಡಿಸಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಕೆಲವರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಿಜ, ಸಹಜ. ಆದರೆ ಒಟ್ಟಾರೆ ಎರಡೂ ಪಕ್ಷಗಳಿಂದ ಒಟ್ಟಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಹಲವಾರು ಕಡೆ ಪ್ರಾರಂಭ ಮಾಡ್ಕೊಂಡಿದ್ದಾರಲ್ಲೂ ಸಹ. ಜೆಡಿಎಸ್ನಲ್ಲಿ ಈಗ ಎಸ್ ಉಳಿದುಕೊಂಡಿದೆಯಾ, ಜಾತ್ಯತೀತವಾಗಿ ಜೆಡಿಎಸ್ ಉಳಿದುಕೊಂಡಿದೆಯಾ ಅನ್ನೋ ಪ್ರಶ್ನೆಗಳನ್ನು ಈ ಸಾರ್ವಜನಿಕ ವಲಯದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? JDSನಲ್ಲಿ ಎಸ್ ಇದೆಯೋ ಇಲ್ವೋ ಅಂತಕ್ಕಂಥ ಸರ್ಟಿಫಿಕೇಟು ಸಿದ್ದರಾಮಯ್ಯರಿಂದ ಪಡಿಬೇಕಾಗಿಲ್ಲ. ಅವರು ಏನೇನು ನಡೆಸಿದ್ದಾರೆ ಅನ್ನೋದು ಇತಿಹಾಸದಲ್ಲಿ ಇದೆ. ಅವ್ರು ಹೇಳಿದ್ರಲ್ಲ, ಅದಂತೂ ನೆನ್ನೆ ಮಂಡ್ಯದಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಇವರು ಮುಖ್ಯಮಂತ್ರಿ ಆಗೋರಲ್ಲ, ಇವರು ಕಾಂಗ್ರೆಸ್ನ ಕಾಂಗ್ರೆಸ್ಸಿಗರ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ, ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲಿ ಆವರಿಸ್ಕೊಂಡಿಲ್ವ ಇವರು? ಇಲ್ಲಿ ಮೂಲ ಪ್ರಶ್ನೆ ಇವತ್ತೇನು ಪ್ರಶ್ನೆ ಮಾಡ್ತಾರೆ ಪಾಪ, ಅವರು ಚಾಮುಂಡೇಶ್ವರಿ ಬಿಟ್ಟು ಅಲ್ಲೆಲ್ಲೋ ಬಾದಾಮಿಗೆ ಯಾಕೆ ಹೋದರು? ಕಳೆದ ಚುನಾವಣೆಯಲ್ಲಿ ಇಲ್ಲಿ ನಿಲ್ಲಬೇಕೋ ಬೇಡೋ ಅಂತೇಳಿ ಹಲವಾರು ಕ್ಷೇತ್ರಗಳ ಚರ್ಚೆಗಳು ನಡೀತಲ್ಲ ಕಳೆದ ಚುನಾವಣೆಯಲ್ಲಿ. ಅದು ಯಾಕೆ ಮಾಡ್ಕೊಂಡು ಹೊರಟಿದ್ರು? ನಾನು ಕನ್ನಡಿಗ, ಕರ್ನಾಟಕದವನು. ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಜನ ಬಯಸಿದಾಗ ಇವತ್ತು ಪಕ್ಷದ ಒಂದು ಕಾರ್ಯಕರ್ತರ ಒತ್ತಡಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಾನು ನನ್ನ ಸಂಸ್ಕೃತಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೇನೆ ರಾಜಕೀಯಕ್ಕೆ ಬಂದಂತೆ. ಇವರು ಯಾರಿಂದೂ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಜನತಾದಳದ ಸೆಕ್ಯೂರಿಟಿ ಬಗ್ಗೆ, ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಇವರಿಂದ ಕಲಿಬೇಕಾಗಿಲ್ಲ. ನಮ್ಮ ಪಕ್ಷ ಇವತ್ತು BJP ಜೊತೆ ಹೊಂದಾಣಿಕೆ ಮಾಡಿದ್ರು. ಏನು ಸಮಸ್ಯೆ ಇಲ್ಲ, ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ. ಅದು ಇರಲಿ, ಅದೆಲ್ಲವನ್ನು ಸರಿಪಡಿಸಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಕೆಲವರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಿಜ, ಸಹಜ. ಆದರೆ ಒಟ್ಟಾರೆ ಎರಡೂ ಪಕ್ಷಗಳಿಂದ ಒಟ್ಟಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಹಲವಾರು ಕಡೆ ಪ್ರಾರಂಭ ಮಾಡ್ಕೊಂಡಿದ್ದಾರಲ್ಲೂ ಸಹ. ಜೆಡಿಎಸ್ನಲ್ಲಿ ಈಗ ಎಸ್ ಉಳಿದುಕೊಂಡಿದೆಯಾ, ಜಾತ್ಯತೀತವಾಗಿ ಜೆಡಿಎಸ್ ಉಳಿದುಕೊಂಡಿದೆಯಾ ಅನ್ನೋ ಪ್ರಶ್ನೆಗಳನ್ನು ಈ ಸಾರ್ವಜನಿಕ ವಲಯದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? JDSನಲ್ಲಿ ಎಸ್ ಇದೆಯೋ ಇಲ್ವೋ ಅಂತಕ್ಕಂಥ ಸರ್ಟಿಫಿಕೇಟು ಸಿದ್ದರಾಮಯ್ಯರಿಂದ ಪಡಿಬೇಕಾಗಿಲ್ಲ. ಅವರು ಏನೇನು ನಡೆಸಿದ್ದಾರೆ ಅನ್ನೋದು ಇತಿಹಾಸದಲ್ಲಿ ಇದೆ. ಅವ್ರು ಹೇಳಿದ್ರಲ್ಲ, ಅದಂತೂ ನೆನ್ನೆ ಮಂಡ್ಯದಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಇವರು ಮುಖ್ಯಮಂತ್ರಿ ಆಗೋರಲ್ಲ, ಇವರು ಕಾಂಗ್ರೆಸ್ನ ಕಾಂಗ್ರೆಸ್ಸಿಗರ. ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ, ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲಿ ಆವರಿಸ್ಕೊಂಡಿಲ್ವ ಇವರು? ಇಲ್ಲಿ ಮೂಲ ಪ್ರಶ್ನೆ ಇವತ್ತೇನು ಪ್ರಶ್ನೆ ಮಾಡ್ತಾರೆ ಪಾಪ, ಅವರು ಚಾಮುಂಡೇಶ್ವರಿ ಬಿಟ್ಟು ಅಲ್ಲೆಲ್ಲೋ ಬಾದಾಮಿಗೆ ಯಾಕೆ ಹೋದರು? ಕಳೆದ ಚುನಾವಣೆಯಲ್ಲಿ ಇಲ್ಲಿ ನಿಲ್ಲಬೇಕೋ ಬೇಡೋ ಅಂತೇಳಿ ಹಲವಾರು ಕ್ಷೇತ್ರಗಳ ಚರ್ಚೆಗಳು ನಡೀತಲ್ಲ ಕಳೆದ ಚುನಾವಣೆಯಲ್ಲಿ. ಅದು ಯಾಕೆ ಮಾಡ್ಕೊಂಡು ಹೊರಟಿದ್ರು? ನಾನು ಕನ್ನಡಿಗ, ಕರ್ನಾಟಕದವನು. ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಜನ ಬಯಸಿದಾಗ ಇವತ್ತು ಪಕ್ಷದ ಒಂದು ಕಾರ್ಯಕರ್ತರ ಒತ್ತಡಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಾನು ನನ್ನ ಸಂಸ್ಕೃತಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೇನೆ ರಾಜಕೀಯಕ್ಕೆ ಬಂದಂತೆ. ಇವರು ಯಾರಿಂದೂ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಜನತಾದಳದ ಸೆಕ್ಯೂರಿಟಿ ಬಗ್ಗೆ, ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಇವರಿಂದ ಕಲಿಬೇಕಾಗಿಲ್ಲ. ನಮ್ಮ ಪಕ್ಷ ಇವತ್ತು BJP ಜೊತೆ ಹೊಂದಾಣಿಕೆ ಮಾಡಿದ್ರು.